ನಮಸ್ಕಾರ ಸ್ನೇಹಿತರೆ, ಇವತ್ತು ಸಂಡೇ ಸ್ಪೆಷಲ್ ಆಗಿ ನಾನು ಇವತ್ತು ಹೋಟೆಲ್ ಮತ್ತು ರೆಸ್ಟೋರೆಂಟ್ ಶೈಲಿಯ ಚಿಕನ್ ಲಾಲಿಪಾಪ್ ಬೆಳೆಸಿ KFC ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದಂತ ನಿಮ್ಗೂ ತೋರಿಸ್ತೀನಿ. ಬನ್ನಿ. ಮೊದಲಿಗೆ ನಾನು ಇಲ್ಲೊಂದು ಬೌಲ್ ತಗೊಳ್ತಾ ಇದ್ದೀನಿ. ನಾನು ಇಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡಂತಹ ಚಿಕನ್ ಲಾಲಿಪಾಪ್ ತಗೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇಲ್ಲಿ 1.5 kg ನಾನು ಚಿಕನ್ ಲಾಲಿಪಾಪ್ ನ ಅಂಗಡಿಲಿ ಕಟ್ ಮಾಡಿಸ್ಕೊಂಡು ತಗೊಂಡ್ ಬಂದಿದ್ದೀನಿ. ನೋಡಿ, ಲಾಲಿಪಾಪ್ ಈ ತರ ಸೈಜ್ ಬಂದಿದೆ. ಆಮೇಲೆ ಕೋಳಿಯ ರೆಕ್ಕೆಗಳು ಕೂಡ ಹಾಕ್ಸ್ಕೊಂಡ್ ಬಂದಿದ್ದೀನಿ. ಇದು ಚೆನ್ನಾಗಿರುತ್ತೆ ಲಾಲಿಪಾಪ್. ನೀವು ಹೋಗ್ಬಿಟ್ಟು ಅಂಗಡಿ ಕೇಳಿದ್ರೆ ಚಿಕನ್ ಲಾಲಿಪಾಪ್ ಕೊಡಿ ಅಂದ್ರೆ ಈ ತರ ಕಟ್ ಮಾಡ್ಕೊಡ್ತಾರೆ. ಇವಾಗ ಇದಕ್ಕೆ ಏನೇನು ಸಾಮಗ್ರಿಗಳು ಹಾಕ್ಬೇಕಂತ ತೋರಿಸ್ತೀನಿ ಬನ್ನಿ. ನಾನು ಇದಕ್ಕೆ ಮೊದಲು ಸೇರಿಸ್ತಾ ಇದ್ದೀನಿ ಗಟ್ಟಿ ಮೊಸರು. ನೋಡ್ತಾ ಇರ್ಬೋದು, ಗಟ್ಟಿ ಮೊಸರು ನಾನು ಇಲ್ಲಿ 1/4 ಲೀಟರ್ ತಗೊಂಡಿದ್ದೀನಿ. 1/4 ಲೀಟರ್ ಕೂಡ ಹಾಕ್ತಾ ಇದ್ದೀನಿ. ಇವಾಗ ಚಿಟಿಕೆ ಅರಿಶಿಣ, ತಕ್ಕಷ್ಟು ಖಾರದ ಪುಡಿ ಅಂದ್ರೆ ಚಿಲ್ಲಿ ಪೌಡರ್ 2 ಸ್ಪೂನ್ ತಗೊಳ್ತಾ ಇದ್ದೀನಿ. ಪೆಪ್ಪರ್ ಪೌಡರ್, ಕಾಳು ಮೆಣಸು ಪುಡಿ ಅಂತಾರಲ್ಲ, ಅದನ್ನ ನಾನು ಇವಾಗ ತಗೊಳ್ತಾ ಇದ್ದೀನಿ. 1 ಸ್ಪೂನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ತಗೊಳ್ತಾ ಇದ್ದೀನಿ. ನಾನು 2 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೂ ನಿಂಬೆಹಣ್ಣು ತಗೊಂಡಿದ್ದೀನಿ. ಬೀಜ ಎಲ್ಲ ರಿಮೂವ್ ಮಾಡಿ ಇದಕ್ಕೆ ನಾವು ನಿಂಬೆಹಣ್ಣು ಹಾಕಿದ್ರೆ ಸಾಕು. ಆಲ್ರೆಡಿ ಬೀಜ ಬಿದ್ದೈತೆ, ಅದನ್ನ ಸ್ಕಿಪ್ ಮಾಡ್ತೀನಿ, ಅವಾಗ ತೆಗಿತೀನಿ. ಇವಾಗ ಇದೆಲ್ಲ ಕೂಡ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಡೋಣ. ಯಾಕಂದ್ರೆ ಇದರಲ್ಲಿ ಉಪ್ಪು, ಹುಳಿ, ಖಾರ ಹಿಡಿಬೇಕು. ಇದ್ದಷ್ಟು ಒಳ್ಳೆ ಟೇಸ್ಟಿ ಆಗಿರುತ್ತೆ ಹಾಗೂ ಸಖತ್ತಾಗಿರುತ್ತೆ. ತಿನ್ನೋಕೆ ಕ್ರಿಸ್ಪಿಯಾಗಿ, ಜ್ಯೂಸಿಯಾಗಿ ಸಖತ್ತಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ ನಿಜವಾಗ್ಲು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 1/2 ಅವರ್ ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಆಮೇಲೆ ನೆಕ್ಸ್ಟ್ ಮೆಥಡ್ ಏನಂತ ತೋರಿಸ್ತೀನಿ ಬನ್ನಿ. ಇವಾಗ ಕಳ್ಸಿದ್ದೀನಿ. ಇವಾಗ ಫ್ರೀಜರಲ್ಲಿ ಇಡೋಣ. ಇದು ಒಂದು 1/2 ಅವರ್ ಆದ್ರೂ ಇದ್ರಲ್ಲಿ ಫ್ರೀಜಲ್ಲಿ ಇಟ್ರೆ ಗಟ್ಟಿ ಬರುತ್ತೆ ಅಂತ ಅಷ್ಟೇ. ಇವಾಗ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ನಾನು ಐಸ್ ಕ್ಯೂಬ್ ತಗೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಐಸ್ ಕ್ಯೂಬ್ ತಗೊಳ್ತಾ ಇದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ ಬಂದು ಇದೇನೆ. ನೆಕ್ಸ್ಟ್ ನಾನು ಇದು ಒಂದು ತಟ್ಟೆ ತಗೊಳ್ತಾ ಇದ್ದೀನಿ. ತಟ್ಟೆಗೆ 1 ಬೌಲ್ ಆಗುವಷ್ಟು ಮೈದಾ ಹಿಟ್ಟು ತಗೊಳ್ತಾ ಇದ್ದೀನಿ. ಅದೇ ಪ್ರಮಾಣದಲ್ಲಿ ನಾನು ಇವಾಗ ಜೋಳದ ಹಿಟ್ಟು ಕೂಡ ತಗೊಳ್ತಾ ಇದ್ದೀನಿ. ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಅದನ್ನು ಬ್ಲಾಕ್ ಪೆಪ್ಪರ್ ತಗೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಆಲ್ರೆಡಿ ನಾನು ಖಾರದ ಪುಡಿ ಜಾಸ್ತಿ ಹಾಕಿದೆ, ಅದಕ್ಕೆ ಸ್ವಲ್ಪ ತಗೊಳ್ತಾ ಇದ್ದೀನಿ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲ ಸೇರಿ ಇವಾಗ ಒಂದು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಮಿಕ್ಸ್ ಆಗಿದೆ. ಇವಾಗ ಸಪ್ರೇಟ್ ಆಗಿ ಇವಾಗ ಎತ್ತಿಡೋಣ. ಈಗ ನಾನು ಇನ್ನೊಂದು ಬೌಲ್ ತಗೊಳ್ತಾ ಇದ್ದೀನಿ. ಈ ಬೌಲ್ಗೆ ನಾನು ನೋಡಿ, ಈ ಚೊಂಬಿನಲ್ಲಿ 3/4 ಭಾಗ ಅಷ್ಟು ನೀರು ತಗೊಳ್ತಾ ಇದ್ದೀನಿ. ನೀರು ತಗೊಂಡು ನಾನು ಆವಾಗ ಐಸ್ ಕ್ಯೂಬ್ ತಗೊಂಡಿದ್ದೀನಿ ಫ್ರಿಜ್ಜಲ್ಲಿ, ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ನೀರಿಗೆ ನಾನು ಇವಾಗ ಐಸ್ ಕ್ಯೂಬ್ ಹಾಕೊಳ್ತಾ ಇದ್ದೀನಿ. ನೋಡ್ತಾ ಇರಬೇಕು, ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಹಾಗೆ ಇದನ್ನ ಕೈಯಿಂದ ಮಿಕ್ಸ್ ಮಾಡಕ್ ಹೋಗ್ಬಿಡಿ, ಸಪರೇಟ್ ಆಗಿ ಇಟ್ಬಿಡಿ. ಇವಾಗ ಅರ್ಧ ಗಂಟೆ ಆಗಿದೆ. ನೋಡ್ತಾ ಇರ್ಬೇಕು ಎಷ್ಟು ಗಟ್ಟಿ ಬಂದಿದೆ. ಉಪ್ಪು, ಖಾರ, ಹುಳಿ ಎಲ್ಲ ಇಟ್ಟಿದೆ. ಗಮ್ ಅಂತ ಐತೆ. ನೆಕ್ಸ್ಟ್ ಮೆಥಡ್ ನೋಡೋಣ ಬನ್ನಿ. ನಾನು ಇಲ್ಲಿ ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿ ಇವಾಗ ಒಂದು ಬಾಣಲಿ ತಗೊಳ್ತಾ ಇದ್ದೀನಿ. ಬಾಣಲಿಕ್ಕೆ ಆದ್ಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಅಂದ್ರೆ ಆ ಎಣ್ಣೆ ಅಲ್ಲ, ಅಡುಗೆ ಎಣ್ಣೆ. ಬಾಣ್ಲಿಲಿ ಬಿಸಿ ಕಾಗ್ತಾ ಇದೆ. ಒಂದು ಸಾಂಗ್ ಕೇಳ್ಕೊಂಡ್ ಬಂದ್ಬಿಡೋಣ ಬನ್ನಿ, ನಮ್ಮ ವಿಷ್ಣು ಸರ್ದು. ಯಾರ್ ಬಲ್ಲರು ನಾಳೆ, ಯಾರ್ ಬಲ್ಲರು ಖುಷಿ ಕಾರ್ಬಾರ್ ಹಿಂದೆ ಮಾಡಿರೋ. ಇವಾಗ ನಮ್ಮ ಅಪ್ಪಾಜಿ ಸಾಂಗ್ ಕೇಳ್ಕೊಂಡ್ ಬಂದು ನಮ್ಮ ಯಜಮಾನ್ರ ಮೂವಿದು ಎಷ್ಟು ಅರ್ಥ ಗರ್ಭಿತವಾದ ಸಾಲುಗಳು ಗೊತ್ತಾ. ಅದು ನಿಜವಾಗ್ಲು ಇವತ್ತಿರೋ ನಾಳೆ ಇರಲ್ಲ. ಅದಕ್ಕೆ ನಮ್ಗೇನ್ ಬೇಕೋ ಅದನ್ನ ಮಾಡ್ಕೊಂಡು ತಿನ್ಬೇಕು, ಇಲ್ಲಾಂದ್ರೆ ಹೋಟ್ಲ್ಗೆ ಹೋಗಿ ಅದಕ್ಕೆ ತಿನ್ಬಿಡ್ಬೇಕು. ಬನ್ನಿ, ಇವಾಗ ಲಾಲಿಪಾಪ್ ಇವಾಗ ನೆನ್ಸಿದ್ದೀನಿ ನೋಡಿ. ಇವಾಗ ಕಣ್ಪರ್ಕೊಂಡು ಇವಾಗ ಹಾಕ್ತಾ ಇದ್ದೀನಿ. ಹಾಗೂ ಐಸ್ ಕ್ಯೂಬ್ಗೆ ಇವಾಗ ಹಚ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ತರ ನೋಡಿ, ಚೆನ್ನಾಗಿದೆ ಕ್ರಿಸ್ಪಿಯಾಗಿ. ಇವಾಗ ಎಣ್ಣೆ ಬಾಂಡಿ ಜಾಸ್ತಿ ಇದೆ. ಒಂದ್ ಸ್ವಲ್ಪ ಫೋನ್ ಹಾಕಿ ಇಟ್ಕೊಂಬ. ಬಾ ಕೊಡ್ತು. ಇವಾಗ ಹೆಂಗಿದೆ ನೋಡಿ, ನೋಡ್ತಾ ಇರ್ಬೇಕು. ಇವಾಗ ಮತ್ತೊಮ್ಮೆ ಒಂದೊಂದೇ ಹಾಕಿ ನೋಡಿ, ಐಸ್ ಕ್ಯೂಬ್ಗೆ ಹಾಕೊಂಡಾಗ ಇವಾಗ ಗಟ್ಟಿ ಎಲ್ಲ ಬರುತ್ತೆ. ನೆಕ್ಸ್ಟ್ ಏನಿಲ್ಲ, ಎಣ್ಣೆಗೆ ಬಿಡ್ತಾ ಇರೋದಷ್ಟೇ.
ಇವಾಗ ನೋಡ್ತಾ ಇರಬೇಕು, ಇನ್ನೊಂದು ತಗೊಂಡಿದ್ದೀನಿ. ಇದಕ್ಕೆ ಇವಾಗ ಜೋಳದ ಹಿಟ್ಟು ಮೈದಾ ಎಲ್ಲ ಮಿಕ್ಸಿಂಗ್ ಹಾಕಿರೋದಲ್ಲ ಇವಾಗ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೂ ಐಸ್ ಕ್ಯೂಬು ನೋಡಿ, ಏನು ಅಂಟೋದೇ ಇಲ್ಲ ನೋಡಿ, ಹೋಟ್ಲಲ್ಲಿ ಇರೋ ಥರನೇ ಟೇಸ್ಟೇ ಬರ್ತಾ ಇದೆ. ಇವಾಗ ಇದನ್ನ ಎಣ್ಣೆಗೆ ಬಿಡೋಣ. ಆಲ್ರೆಡಿ ಎರಡು ಬಿಟ್ಟಿದೆ, ಇನ್ನೊಂದು ಬಿಡ್ತಾ ಇದ್ದೀನಿ. ನೋಡ್ತಾ ಇರಬೇಕು. ಇಲ್ಲಿ ಚಿಕನ್ ಲಾಲಿಪಾಪ್ನ KFC ರೆಡಿ ಆಗ್ತಾ ಇದೆ. ಹಾಗೂ ನಿಮ್ಮ ಹತ್ರ ಒಂದು ವಿಚಾರ ಶೇರ್ ಮಾಡ್ಕೊಳ್ಳೋ ಅಂತ ಅನಿಸ್ತಾ ಇತ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ 3ನೇ ತಾರೀಕು ಬರ್ಡೇ ಇತ್ತು. ತುಂಬ ಜನ ನನಗೆ ವಿಶ್ ಮಾಡಿದ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಹಾಗೂ ಯಾರು ನಾನು ರಿಪ್ಲೈ ಮಾಡಿರೋ ಬೇಜಾರು ಮಾಡ್ಕೊಬೇಡಿ, ರಿಪ್ಲೈ ಮಾಡ್ತೀನಿ. ಹಾಗೂ ನನಗೆ ಹೊಸಪೇಟೆಯಲ್ಲಿ ನಾನು ಹೇಳ್ರಿ, ಹೊಸಪೇಟೆ ಅವರು ನನಗೋಸ್ಕರ ವಿಡಿಯೋ ಮಾಡಿದ್ರ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೊಂದು ವಿಡಿಯೋ ಮಾಡಿಲ್ಲ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಹೊಸಪೇಟೆ ಫ್ರೆಂಡ್ಸ್. ಅವ್ರು ನನ್ನ ಇಷ್ಟ ಫ್ರೆಂಡ್ಸ್ ಅಷ್ಟೇ. ಅವ್ರಿಗೆ ನಾನು PUC ಓದಿಲ್ಲ, ಕಾಲೇಜ್ ಓದಿಲ್ಲ, ಆಗ ನನ್ನ ಸ್ಕೂಲ್ ಫ್ರೆಂಡ್ಸ್ ಅಲ್ವೇ ಅಲ್ಲ. ಆದರೂ ನನಗೆ ಕಲಾಭಿಮಾನಿಗಳಾಗಿ ನಾನು ವಿಶ್ ಮಾಡಿದ್ರ. ಥ್ಯಾಂಕ್ ಯು ಸೋ ಮಚ್. ಅದೇ ಥರ ಯಾರು ನನಗೆ ವಿಶ್ ಮಾಡಿಲ್ವೋ ಬೇಜಾರು ಮಾಡ್ಕೊಳ್ಳಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಮನಸ್ಸಲ್ಲಿ ಇರುತ್ತೆ ಅಂದ್ಕೊಂಡು ನಾನು ಅದ್ರ ಬಗ್ಗೆ ವಿಚಾರ ಮಾತಾಡೋಕ್ಕೆ ಹೋಗಲ್ಲ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಯಾರೆಲ್ಲ ನನ್ನನ್ನು ಇಷ್ಟಪಡ್ತೀರ, ಥ್ಯಾಂಕ್ ಯು ಸೋ ಮಚ್. ಇವಾಗ ಗರಿ ಆಗಿ ಕ್ರಿಸ್ಪಿ ಆಗಿ ಏನು ಸಖತ್ತಾಗಿ ಬಂದಿದೆ, ನೋಡ್ತಾ ಇರ್ಬೋದು. KFC ಚಿಕನ್ನು ನಿಜವಾಗ್ಲೂ ನನಗೆ ಅಡುಗೆಗಳು ಮಾಡ್ಬೇಕಂದ್ರೆ ತುಂಬಾ ಇಷ್ಟ. ಅದು ಭಾನುವಾರ ಅಂದ್ರೆ ಮಾಡ್ತೀನಿ. ನನಗೆ ಸೋಮವಾರದಿಂದ ಶನಿವಾರದವರೆಗೂ ನಾನು ಹೆಂಡತಿನೇ ಮಾಡ್ಬೇಕು. ಅದು ಉಪ್ಪಿರಲಿ, ಖಾರ ಇರಲಿ, ಏನೇ ಇರಲಿ ಅದೇ ತಿನ್ಬೇಕು. ನಾನು ಬ್ಯಾಚ್ ಇಪ್ಪಳ್ರಿ, ನಾನು ಸಖತ್ತಾಗಿ ಮಾಡ್ತಾಯಿದ್ದೆ. 5:15ಗೆ ಎದ್ದು ಮಾಡ್ತಾ ಇದ್ದೆ ರೀ. ಸಾಯಂಕಾಲ ಎಷ್ಟೊತ್ತಿ ಹತ್ರ ಹೋಗಿ ಅಡುಗೆ ಮಾಡ್ಕೊಂಡು ತಿಂತಾ ಇದೆ. ನನ್ನ ರೂಮೇಟ್ ಹುಡುಗರು ಗೊತ್ತು ನನ್ನ ಪರಿಸ್ಥಿತಿ ಹೆಂಗಿತ್ತು, ಯಾವ ರೀತಿ ಇತ್ತು ಅಂತ. ಅವಾಗೆಲ್ಲ ಕಡಿಮೆ ಸಂಬಳ ರೀ, 5,000 ರೂಪಾಯಿಗೆ ಏನು ಕಷ್ಟಪಟ್ಟು ಮಾಡಿದ್ದೀವಿ. ಇವಾಗ 30, 40, 50,000 ರೂಪಾಯಿ ಬಂದರೂ ನೆಮ್ಮದಿಲ್ಲ ರೀ. ಏನು ಅಂತೀರಾ? ಆಯಿತು, ಇವಾಗ ನೋಡ್ತಾ ಇರ್ಬೋದು. ಇವಾಗ KFC ಇದು ಆಗಿದೆ, ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಆಗಿದೆ. ಇವಾಗ ನಾನು ಇದನ್ನ ಇಲ್ಲಿಗೆ ಹಾಕ್ತಾ ಇದ್ದೀನಿ. ನೋಡ್ತಾ ಇರಬೇಕು. ಗೊಮ್ಮಂತ ಕರಿ ಮಾಲೆಯಲ್ಲಿ ಇದನ್ನ ಎಷ್ಟಾಗ್ತಾರೆ ಗೊತ್ತಾ ರೇಟು? ನಿಮ್ಗೆ ಗೊತ್ತಿರ್ಬೋದು, ಇವೆಲ್ಲ ತಿಂದಿರ್ತೀರಾ. ನೋಡಿ ಎಷ್ಟಾಗಿರ್ತಾರೆ ನೋಡಿ, ಎಷ್ಟು ಚೆನ್ನಾಗಿದೆ, ಕ್ರಿಸ್ಪಿಯಾಗಿ ಫ್ರೈಯಾಗಿ ಚೆನ್ನಾಗಿದೆ. ಒಂದು ತೋರಿಸ್ತೀನಿ ನೋಡಿ. ವಾವ್, ತುಂಬಾ ಬಿಸಿ ಇದೆ, ಸ್ವಲ್ಪ ಹಾರಲಿ. ಓಕೆನಾ? ರೆಡಿಯಾಗಿದೆ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಶೈಲಿಯ ಲಾಲಿಪಾಪ್ ಹಾಗೂ ಹಸಿ ಚಟ್ನಿ, ಅಂದರೆ ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಪೇಸ್ಟ್ ಮಾಡಿರೋದು. ಅದ್ರ ಜೊತೆಗೆ ಕೊಕ್ಕೋ ಕೋಲಾ. ಹೇಗಿದೆ ಫ್ರೆಂಡ್ಸ್? ನೋಡ್ತಾ ಇರ್ಬೋದು. ಥ್ಯಾಂಕ್ ಯು. ನನ್ನ ವಿಡಿಯೋಗಳ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಫ್ಯಾಮಿಲಿ ಮೆಂಬರ್ಸ್ ಆಗಿ ನನ್ನ ಸೇರಿಸ್ಕೊಂಡಿದ್ದೀರಾ. ತುಂಬಾ ಎಲ್ಲ ವಿಡಿಯೋಗಳು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ನನ್ನ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿಗೆ ಹಾಕಲಿ, ಪೋಸ್ಟ್ ಮಾಡಲಿ, ಫೇಸ್ಬುಕ್ ಸ್ಟೋರಿಲಿ ಹಾಕಿದ್ರು, ಪೋಸ್ಟ್ ಮಾಡಿದ್ರು, ಹಾಗೂ ವಾಟ್ಸಪ್ಪಲ್ಲಿ ಕೂಡ ತುಂಬಾ ಲೈಕ್ ಮಾಡಿ ಕಮೆಂಟ್ ಮಾಡ್ತಾ ಇದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಪ್ರೀತಿಯ ಮಗ. ಸ್ವರ್ಗ ಇಲ್ಲೇ ಇದೆ. ಇದಕ್ಕೆ ಹಸಿ ಚಟ್ನಿ ಹಾಕೊಂಡು ಹೋಗ್ಬೇಕು. ಬೆಂದಿದೆ, ಕ್ರಿಸ್ಪಿಯಾಗಿದೆಯಾ, ಯಾವ ಮಾಲೆಲ್ಲೂ ಕೊಡೋದ್ರಿ, ಸಖತ್ತಾಗಿದೆಯಾ. ಕೋಕೋ ಹೋಟ್ಲಿಗೆ ಹೋದ್ರೆ, ರೆಸ್ಟೋರೆಂಟ್ಗೆ ಹೋದ್ರೆ 1000 ಗಟ್ಟಲೆ ಕೊಡಬೇಕು. ಬಿಡಿ ಇದಕ್ಕೆಲ್ಲ ಎಷ್ಟು ಖರ್ಚಾಗಿದೆ ಗೊತ್ತಾ? ಅಮ್ಮಮ್ಮ ಅಂದರೆ ನಂದೇ ಬಿಟ್ರೆ ಬಿಡಿ 500 ರೂಪಾಯಿ ಅಷ್ಟೇ ರೀ ಖರ್ಚಾಗಿರೋದು. 500 ರೂಪಾಯಲ್ಲಿ ಮನೆ ಮಂದಿರ ತಿನ್ಬೋದು. ನೋಡಿ ಇನ್ನೂ ಇದೆ, ಇನ್ನೂ ಇಲ್ಲ ಇದೆ ನೋಡಿ, ಇಲ್ಲಿ ಇದೆ. ನಾನು ಒಂದು ವಿಡಿಯೋಗೋಸ್ಕರ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಬಿಸಿ ಬಿಸಿ ನೋಡ್ತಾ ಇರಬೇಕು ಮಗೆ. ಥ್ಯಾಂಕ್ ಯು.